ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೋರೆಕಾಯಿಯಲ್ಲಿ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಸೋರೆಕಾಯಿ ತಗೊಂಡಿದ್ದೀನಿ, ಅದನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಸಿ ತೊಗರಿ ಕಾಳು ತಗೊಂಡಿದ್ದೀನಿ, ಒಂದು 1/4 kg ಅಷ್ಟು. ಮತ್ತು ಒಂದು ಅರ್ಧ ಲೀಟ್ರು ಮೊಸರು ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆಲ್ಲ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಒಂಚೂರು ಹಸಿ ತೆಂಗಿನಕಾಯಿ, ಒಂದು ಸ್ವಲ್ಪ ಶುಂಠಿ, ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ, ಒಂಚೂರು ಒಂದು 4 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಮತ್ತು ಜೀರಿಗೆ, ಒಂದು 4 ಮೆಣಸು, ಕೊತ್ತಂಬರಿ, ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಮತ್ತು ಅರಿಶಿಣ, ಉಪ್ಪು. ಈಗ ನೀರು ಪಾತ್ರೆಯಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ. ಹಸಿ ಕಾಳು ಮತ್ತು ಸೋರೆಕಾಯಿ ಕಟ್ ಮಾಡಿರೋದನ್ನು ಬೇಯಿಸಕ್ಕೆ ಇಟ್ಕೊಳ್ಳೋಣ. ನೋಡಿ, ಹಸಿ ತೊಗರಿ ಕಾಳು ಹಾಕಿದ್ದೀನಿ, ಅದರ ಜೊತೆಗೆ ಸೋರೆಕಾಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ತೀನಿ, ಆಮೇಲೆ ಬೇಕಾದ್ರೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ಆಮೇಲೆ ಒಂಚೂರು ಅರಿಶಿಣ. ಈಗ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬೇಯಿಸಕ್ಕೆ ಇಟ್ಕೋತೀನಿ. 1/2 ಲೀಟ್ರ್ ಮೊಸರನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀರಿಗೆ ಹಾಕದೆ ಅದು ಒಡೆದೋದಂಗಿರತ್ತೆ, ಅದಕ್ಕೋಸ್ಕರ ಒಂದು 2 ಸುತ್ತು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಾನೊಂಚೂರು ನೀರು ಹಾಕಿಲ್ಲ. ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ ಬೇಕಾಗಿರೋ ಮಸಾಲೆ ರುಬ್ಕೊಳ್ಳೋಣ. ಸ್ವಲ್ಪ ಕಾಯಿ, 5 ಹಸಿಮೆಣಸಿನ್ಕಾಯಿ, ಒಂದು 4 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಮತ್ತು ಸ್ವಲ್ಪ ಮೆಣಸು, ಒಂಚೂರು ಜೀರಿಗೆ, ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ, ಒಂದು ಸ್ವಲ್ಪ ಕೊತ್ತಂಬರಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಸೋರೆಕಾಯಿ ಮತ್ತು ಹಸಿ ತೊಗರಿ ಕಾಳು ಬೆಂದಿದೆ. ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ತುಪ್ಪ ಸೇರಿಸ್ತೀನಿ. ಆಪ್ಷನ್ನು ಇದ್ರೆ ಹಾಕ್ಕೋಬೋದು, ನಾನು ಸ್ವಲ್ಪ ಒಗ್ಗರಣೆಗೆ ಯಾವಾಗಲೂ ಸೇರಿಸ್ಕೋತೀನಿ, ಘಮ ಘಮ ಅಂತಿರುತ್ತೆ ಅಂತ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ, ಮತ್ತು ಕರಿಬೇವು, 4 ಒಣಗಿದ ಮೆಣಸಿನ್ಕಾಯಿ, ಒಂಚೂರು ಹಿಂಗೆ ಹಾಕ್ಕೋತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಾಳು ಬೇಯಿಸಿಟ್ಟಿದ್ವಲ್ಲ, ಆ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಈ ಥರ ಮಾಡಿ ಅದಕ್ಕೆ ನೀರು ಸೇರಿಸ್ಕೊಳ್ತೀನಿ. ನೋಡಿ, ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ನಲ್ವ, ಈಗ ಒಂಚೂರು ಹಾಕ್ಕೋತೀನಿ. ಚೆನ್ನಾಗಿ ಕುದಿಸ್ಕೋಬೇಕು, ಚೆನ್ನಾಗಿ ಹಸಿ ವಾಸನೆವೆಲ್ಲ ಹೋಗಬೇಕು. ನೋಡಿ, ಮಸಾಲೆ ನಾನು ಜಾಸ್ತಿ ನುಣ್ಣಗೆ ರುಬ್ಬಿಲ್ಲ. ಈ ಕಡಲೆಬೇಳೆ ಎಲ್ಲ ಸ್ವಲ್ಪ ಕಾಣಿಸ್ಬೇಕು, ತರಿಯಾಗಿ ರುಬ್ಕೋಬೇಕಾಗತ್ತೆ. ಇದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ. ಬೇಯಿಸಿಟ್ಕೊಂಡಿರೋಂಥ ಸೋರೆಕಾಯಿ ಮತ್ತು ಹಸಿ ಕಾಳನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಅರಿಶಿನ ಜಾಸ್ತಿ ಯೂಸ್ ಮಾಡಬಾರ್ದು ಇದಕ್ಕೆ. ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಇದು ಕುದೀತಾ ಇದೆ, ಇದನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡ್ತೀನಿ. ನೋಡಿ, ಈಗ
ಇದು ತಣ್ಣಗಾಗಿದೆ. ಈಗ ನಾನು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಬಿಸಿ ಮೇಲೆ ಹಾಕಿದ್ರೆ ಒಡೆದೋದಂಗಿರುತ್ತೆ, ಅದಕ್ಕೋಸ್ಕರ ನಾನು ಟೇಸ್ಟಿಯಾದಂಥ ಸೋರೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ.